ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟ್ರೀಟ್ ಚಾನಲ್ಗೆ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ನಾನು ಸಬ್ಬಕ್ಕಿನ ಬದಲಿಸ್ಕೊಂಡು ವಡೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಸಬ್ಬಕ್ಕಿನ 2 ಅವರಷ್ಟು ಕಾಲ ನೆನೆಸಿಕ್ಕಿದ್ದೀನಿ. ಸೊ ನೆಂದು ಆದಮೇಲೆ ಈ ರೀತಿ ನೀವು ಪ್ರೆಸ್ ಮಾಡಿದ್ರೆ ಸ್ಮ್ಯಾಶ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದು ನೋಡ್ತಿದ್ರಲ್ವ, ನಾನು ಕಡಲೆ ಬೀಜ ಒಂದು 4 ಟೇಬಲ್ ಸ್ಪೂನಷ್ಟು ಹುರ್ಕೊಂಡು ಈ ರೀತಿ ಚಚ್ಕೊಂಡು ಇಟ್ಕೊಂಡಿದ್ದೀನಿ. ಪುಡಿ ಜಾಸ್ತಿ ಮಾಡ್ಕೊಬೇಡಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮೆಣಸಿನ್ಕಾಯಿ ಒಂದು 3 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 1 ಆಲೂಗಡ್ಡೆ. ಇದೆಲ್ಲ ಇಷ್ಟು ಸಾಮಗ್ರಿಗಳು ಬೇಕಾಗತ್ತೆ ಇದನ್ನು ಮಾಡೋದಕ್ಕೆ. ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಡಲೆ ಬೀಜನ ಫ್ರೈ ಹುರ್ಕೊಂಡು ಅದ್ರ ಮೇಲಿರುವಂತಹ ಚಿಪ್ಪೆ ತೆಗೆದುಕೊಂಡಿರ್ಬೇಕಾಯ್ತಾ. ನೆಕ್ಸ್ಟ್ ಇದಕ್ಕೆ ಸಬ್ಬಕ್ಕಿ 1 ಕಪ್ಪಷ್ಟು ಸಬ್ಬಕ್ಕಿನ ನಾನು ನೆನೆ ಹಾಕಿದ್ದೆ. ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೆನೆ ಹಾಕ್ಕೊಳ್ಳಿ. ಇದು ನಿಮಗೆ ಅಟ್ಲೀಸ್ಟ್ ಒಂದು 10 ವಡೆ ಆಗುತ್ತೆ ನಾನಿಲ್ಲಿ ನೆನೆ ಹಾಕಿರೋ ಇಷ್ಟು ಸಬ್ಬಕ್ಕಿಯಲ್ಲಿ. ಯಾಕಂದರೆ ನಾವು ಇನ್ನೂ ಆಲೂಗಡ್ಡೆ ಕೂಡ ಸೇರಿಸ್ಕೊಳ್ತಿದ್ದೀವಿ. ಸೊ ಅದು ಕೂಡ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ನಿಮಗೆ ಖಾರಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂದರೆ ನೀವು ಡೈರೆಕ್ಟಾಗಿ ಚಿಲ್ಲಿ ಪೌಡರ್ನ ಕೂಡ ಹಾಕ್ಕೊಳ್ಬೋದು. ಇದನ್ನು ಸ್ಕಿಪ್ ಮಾಡ್ಬೋದು ಏನಾದರೂ ಮಕ್ಕಳಿಗೆ ಮಾಡಿಕೊಡ್ತಿದ್ರೆ. ಇದು ಕೂಡ ಹೆಲ್ದಿ ರೆಸಿಪಿನೇ ಆಗಿರುತ್ತೆ, ಯಾವುದೇ ಥರ ಅನ್ಹೆಲ್ದಿ ಫುಡ್ ಅಲ್ಲ ಇದು ಮಹಾರಾಷ್ಟ್ರ ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಈ ರೀತಿ ಆಲೂಗಡ್ಡೆನ ಬಾಯ್ಲ್ ಮಾಡಿಕೊಂಡು ಸ್ಮ್ಯಾಶ್ ಆದರೂ ಮಾಡ್ಕೊಳ್ಳಿ. ಇದಾದರೂ ಮಾಡ್ಕೋಬೋದು. ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡಾದರೂ ಮಾಡ್ಕೋಬೋದು. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಡಿ. ನೆಕ್ಸ್ಟು ಎಣ್ಣೆ ಕಾಯೋಕ್ಕೆ ಇಕ್ಕಿದ್ದೀನಿ. ಈ ರೀತಿ ರೌಂಡ್ ಶೇಪ್ ಮಾಡಿಕೊಂಡು ಸೇಮ್ ವಡೆ ಯಾವ ರೀತಿ ತಟ್ಕೋತೀರಾ, ಇದು ತುಂಬ ತೆಳುವಾಗಿ ಮಾಡೋದು ಬೇಡ, ಒಂದು ಸ್ವಲ್ಪ ದಪ್ಪ ಇದ್ರೇ ಚೆಂದ ತಿನ್ನೋದಕ್ಕೆ. ನೀವು ಇದನ್ನು ಈವ್ನಿಂಗ್ ಟೈಮ್ ಅಥವಾ ನೀವು ಇದನ್ನು ಬ್ರೇಕ್ಫಾಸ್ಟ್ ಥರನೂ ಮಾಡ್ಕೊಂಡು ತಿನ್ಬೋದು. ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದೆ